ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದಯಾನಂದ್ ಬೊಂಗಾಳೆ. ಈ ಹಿಂದಿನ ವಿಡಿಯೋದಲ್ಲಿ ಒಬ್ಬ ಒಳ್ಳೆ ಇನ್ವೆಸ್ಟರ್ ಆಗಬೇಕು ಅಂದರೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಹಾಗೂ ಹೆಡ್ಜಿಂಗ್ ಈ ಮೂರು ವಿಚಾರಗಳನ್ನು ಚೆನ್ನಾಗಿ ಅರ್ಥಕೊಂಡಿರಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಈ ಹಿಂದಿನ ವಿಡಿಯೋದಲ್ಲಿ ನನ್ನ ಡಯಾಲಜಿ ಸೂತ್ರಗಳು ಅಂತ ಕೆಲವೊಂದು ಸೂತ್ರಗಳನ್ನು ಹೇಳಿದ್ದೆ. ಅಟ್ಲೀಸ್ಟ್ ಈ ಸೂತ್ರಗಳನ್ನಾದರೂ ಫಾಲೋ ಮಾಡಿ ಒಳ್ಳೆ ಇನ್ವೆಸ್ಟರ್ ಆಗಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ಹಾಗಾದರೆ ಬನ್ನಿ ನೋಡೋಣ ಟೆಕ್ನಿಕಲ್ ಅನಾಲಿಸಿಸ್ ಏನು ಅಂತ. ಒಬ್ಬ ವ್ಯಕ್ತಿ ಒಂದು ಸರಿ ಟೆಕ್ನಿಕಲ್ ಅನಾಲಿಸಿಸ್ ಕಲಿತ್ರೆ ಅದು ಒಂದು ಕಾರ್ ಓಡಿಸೋದು ಕಲಿತ ಹಾಗೆ. ಅದು ಮ್ಯಾನ್ಯುವಲ್ ಡ್ರೈವಿಂಗ್ ಇರ್ಬೋದು, ಆಟೋಮೆಟಿಕ್ ಕಾರ್ ಇರ್ಬೋದು. ಒಂದು ಕಾರ್ ಡ್ರೈವಿಂಗ್ ಕಲಿತ್ರೆ ನೆಕ್ಸ್ಟ್ ಯಾವುದೇ ಮಾಡಲ್ಸ್ ಇರಲಿ, ಯಾವುದೇ ಕಂಪ್ನಿದಿರಲಿ, ಅದನ್ನು ಓಡಿಸೋದನ್ನು ಅವನಿಗೆ ಕರಗತವಾಗಿರುತ್ತೆ. ಅದೇ ರೀತಿ ಒಂದು ಸರಿ ಟೆಕ್ನಿಕಲ್ ಅನಾಲಿಸಿಸ್ ಕಲಿತ್ರೆ ಅವರು ಈಕ್ವಿಟಿನಲ್ಲಾದರೂ ಟ್ರೇಡ್ ಮಾಡ್ಬೋದು, ಕಮಾಡಿಟೀಸ್ನಲ್ಲಾದರೂ ಟ್ರೇಡ್ ಮಾಡ್ಬೋದು, ಫೋರೆಕ್ಸ್ನಲ್ಲಾದರೂ ಟ್ರೇಡ್ ಮಾಡ್ಬೋದು. ಎಲ್ಲ ಕಡೆಗೂ ಅದೇ ಸೇಮ್ ಅನಾಲಿಸಿಸ್ಸೇ ಕಂಟಿನ್ಯೂ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಏನು ಅಂತ ನಾವು ನೋಡೋಣ. ಆಗಿದ್ರೆ ಫ್ರೆಂಡ್ಸ್, ಹಾಗಾದರೆ ಟೆಕ್ನಿಕಲ್ ಅನಾಲಿಸಿಸ್ ಏನು ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಟೆಕ್ನಿಕಲ್ ಅನಾಲಿಸಿಸ್ ಈಸ್ ಅನಲೈಸಿಂಗ್ ವಾಟ್ ವಿಲ್ ಬಿ ದ ಫ್ಯೂಚರ್ ಪ್ರೈಸ್ ಆಫ್ ದಿ ಸ್ಟಾಕ್ ಇಫ್ ದ ಸೇಮ್ ಟ್ರೆಂಡ್ ಕಂಟಿನ್ಯೂಸ್. ಅಂದರೆ ಹಿಸ್ಟ್ರಿಯಲ್ಲಿ ಈ ಥರ ಪ್ರೈಸ್ ಪ್ಯಾಟರ್ನ್ ಮುಂದೆ ಹೋಗ್ತಾ ಹೋದರೆ ಯಾವ ಪ್ರೈಸ್ಗೆ ಅದು ಹೋಗಿ ತಲುಪುತ್ತೆ, ಯಾಕೆ ಈ ಪ್ರೈಸು ಅನ್ನೋದು ನಾವು ನೋಡಲ್ಲ. ವ್ಯಾಲ್ಯೂಯೇಷನ್ ನಾವು ನೋಡಿದ್ವಿ, ಅಂಡರ್ ವ್ಯಾಲ್ಯೂಡ್ ಸ್ಟಾಕ್, ಓವರ್ ವ್ಯಾಲ್ಯೂಡ್ ಸ್ಟಾಕ್, ಇದನ್ನೆಲ್ಲ ನಾವು ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ನಾವು ಆಲ್ರೆಡಿ ನೋಡಿದ್ವಿ. ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ವಿಲ್ ಓನ್ಲಿ ಫೋಕಸ್ ಆನ್ ವಾಟ್ ವಿಲ್ ಬಿ ದ ಫ್ಯೂಚರ್ ಪ್ರೈಸ್. ಈ ಪ್ಯಾಟರ್ನ್ ಡೌನ್ವರ್ಡ್ ಟ್ರೆಂಡ್ ಆಗ್ತಾ ಇದೆ ಅಂದರೆ ಇದು ಯಾವ ಪ್ರೈಸ್ ತನಕ ರೀಚ್ ಆಗುತ್ತೆ, ಸಪೋರ್ಟ್ ಝೋನ್ಸ್ ಎಲ್ಲಿದೆ, ಅದು ನೋಡೋದೇ ಟೆಕ್ನಿಕಲ್ ಅನಾಲಿಸಿಸ್. ಸೊ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಏನಾಗುತ್ತೆ ಅಂದರೆ ದೇರ್ ಆರ್ ಟೂ ಟೈಪ್ಸ್. ಒಂದು ಬಂದ್ಬಿಟ್ಟು ಚಾರ್ಟ್ ಅನಾಲೈಸಿಸ್, ಇನ್ನೊಂದು ಆ ಚಾರ್ಟ್ ಅನಾಲಿಸಿಸ್ಗೆ ಸಪೋರ್ಟಿವ್ ಆಗಿ ಇಂಡಿಕೇಟರ್ ಅನಾಲೈಸಿಸ್. ನೋಡಿ, ಚಾರ್ಟ್ ಅನಾಲಿಸಿಸ್ ಅಂತ ಬಂದಾಗ 3 ರೀತಿಯ ಚಾರ್ಟ್ಗಳು ನಾವು ಮಾಡ್ಬೋದು. ಯಾವುದ್ಯಾವುದು ನೀವು ಕೇಳಿರ್ತೀರ? ಲೈನ್ ಚಾರ್ಟ್ಸ್, ಬಾರ್ ಚಾರ್ಟ್ಸ್ ಮತ್ತು ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಅನಲೈಸಿಸ್. ಪ್ರತಿಯೊಬ್ಬರು ಮಾತಾಡೋದು ಇವತ್ತು ಕ್ಯಾಂಡಲ್ ಸ್ಟಿಕ್ಸ್ ಅನಲೈಸಿಸ್ ಬಗ್ಗೆ ಮಾತಾಡ್ತಾರೆ. ಯಾರೇ ಎಕ್ಸ್ಪರ್ಟ್ ಇರ್ಬೋದು, ಅನಲಿಸ್ಟ್ಗಳಿರ್ಬೋದು, ಎಲ್ಲರೂ ಯೂಸ್ ಮಾಡೋದು ಇವತ್ತು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಯೂಸ್ ಮಾಡ್ತಾರೆ. ಯಾಕಂದರೆ ದಟ್ ಹ್ಯಾಸ್ ದ ಕೆಪಾಸಿಟಿ ಆಫ್ ಎಕ್ಸ್ಪ್ಲೇನಿಂಗ್ ದಿ 4 ಪ್ಯಾರಾಮೀಟರ್ಸ್. ಯಾವ್ಯಾವುದು? 4 ಪ್ಯಾರಾಮೀಟರ್ಸ್ ಯಾವುದು? ಒಂದು ಶೇರ್ ಪ್ರೈಸ್ನ ಓಪನ್ ಎಲ್ಲಿಗಾಗಿದೆ, ಕ್ಲೋಸ್ ಎಲ್ಲಾಗಿದೆ, ಹೈ ಎಲ್ಲಾಗಿದೆ, ಲೋ ಎಲ್ಲಾಗಿದೆ ಅಂತ 4 ಪ್ಯಾರಾಮೀಟರ್ಸ್ನ ಕ್ಲೀನಾಗಿ ವಿಜುವಲಿ ಎಕ್ಸ್ಪ್ಲೇನ್ ಮಾಡೋ ಅಂಥ ಒಂದು ಶಕ್ತಿ ಇರೋವಂಥದ್ದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್, ಅಂದರೆ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನಿಗೆ ಮಾತ್ರ. ಯಾಕಂದರೆ ನಾವು ಲೈನ್ ಚಾರ್ಟ್ಸ್ ಅಂತ ತೊಗೊಂಡಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಚಾರ್ಟ್ಸ್ನ ಕ್ಲೋಸಿಂಗ್ ಪ್ರೈಸ್ ಮಾತ್ರ ಡಾಟ್ಸ್ ಹಾಕೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತೊಂದು ಶೇರ್ 100 ರೂಪೀಸ್ ಇದೆ, ಆ 100 ರೂಪೀಸ್ ಇದೆ, ನಾಳೆ 101 ಹೋಗಿದೆ, ನಾಳಿದ್ದು 103 ಹೋಗಿದೆ ಕ್ಲೋಸ್ ಆಗಿರೋದು. ಸೊ 100, 101, 103ನ ಮಾತ್ರ ಲೈನ್ಸ್ನ ಡಾಟ್ ಮಾಡ್ತಾರೆ. ಸೊ ಅಲ್ಲಿ ಯಾವುದೇ ರೀತಿಯಿಂದ ಯಾವ ಪ್ರೈಸ್ಗೆ ಇವತ್ತು ಹೈ ಪ್ರೈಸ್ ಎಷ್ಟೋಗಿತ್ತು, ಲೋ ಪ್ರೈಸ್ ಎಲ್ಲೋಗಿತ್ತು, ಎಲ್ಲಿಗೆ ಓಪನ್ ಆಗಿತ್ತು, ಇದು ಯಾವುದೂ ಗೊತ್ತಾಗಲ್ಲ. ಸೊ ಲೆಟ್ ಅಸ್ ನಾಟ್ ಫೋಕಸ್ ಮಚ್ ಆನ್ ದಿ ಲೈನ್ ಚಾರ್ಟ್ಸ್. ಅದೇ ರೀತಿ ಬಾರ್ ಚಾರ್ಟ್ಸ್ ಅಂತ ಬಂದಾಗ ಅದರಲ್ಲಿ ಕೂಡ 4 ಪ್ಯಾರಾಮೀಟರ್ಸ್ನು ಕವರ್ ಮಾಡಿದರೂ ಕೂಡ ಅದರಲ್ಲಿ ಏನಾಗುತ್ತೆ, ಒಂದು ವಿಜುವಲಿ ಯು ಕೆನ್ ನಾಟ್ ಐಡೆಂಟಿಫೈ ಯಾವ ಟ್ರೆಂಡಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನೋಡಲಿಕ್ಕಾಗಲ್ಲ. ಸೊ ದ ಬೆಸ್ಟ್ ಪ್ಯಾಟರ್ನ್ ಈಸ್ ದ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಫ್ರೆಂಡ್ಸ್, ನೀವು ಅಂತ ಇರ್ಬೋದು, ಮನಸ್ಸಿನಲ್ಲಿ ಅನ್ಕೊತಾ ಇರ್ಬೋದು, ಇದ್ಯಾಕೆ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಂತಾರೆ? 15ನೇ ಶತಮಾನದಲ್ಲಿ ಈ ಜಾಪನೀಸ್ನವರು ಈ ಭತ್ತ ಮತ್ತು ಅಕ್ಕಿಯ ವ್ಯವಹಾರಗಳನ್ನು ಮಾಡ್ತಾಯಿದ್ರು. ಆ ಮಾಡುವಾಗ ಅನಲೈಸ್ ಮಾಡ್ತಾರೆ, ಮಳೆಗಾಲದಲ್ಲಿ ಯಾವ ಪ್ರೈಸ್ ನಡೀತಾ ಇದೆ, ಬೇಸಿಗೆಗಾಲದಲ್ಲಿ ಯಾವ ಥರ ಇದೆ, ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರೈಸ್ ಮೇಲೆ ಯಾವ ಥರ ಇದಾಗ್ತಾ ಇದೆ. ಸೊ ಎಲ್ಲ ಅನಲೈಸಿಸ್ ಮಾಡ್ತಾರೆ ಅವರು. ಅನಲೈಸ್ ಮಾಡಿಬಿಟ್ಟು ಅವರು ಒಂದು ಪ್ಯಾಟರ್ನ್ಸ್ ರೆಡಿ ಮಾಡ್ತಾರೆ. ಇವತ್ತು ಬೆಳಗ್ಗೆ ಈ ಪ್ರೈಸ್ ಇತ್ತು, ಮಧ್ಯಾಹ್ನಕ್ಕೆ ಡಿಮ್ಯಾಂಡ್ ಇಷ್ಟಾದಮೇಲೆ ಇಷ್ಟು ಪ್ರೈಸ್ ಆಯಿತು, ಈ ಥರ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ಯಾಟರ್ನ್ಸ್ನ ರೆಡಿ ಮಾಡ್ತಾರೆ. ಆ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಇವತ್ತಿಗೂ ಕೂಡ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಯೂಸ್ ಮಾಡ್ತೇವೆ. ಯಾಕೆಂದರೆ ದಟ್ ಈಸ್ ದ ಮೋಸ್ಟ್ ಸಕ್ಸಸ್ಫುಲ್, ಮೋಸ್ಟ್ ಟ್ರಸ್ಟೆಡ್ ವೇ ಆಫ್ ಅನಲೈಸಿಂಗ್ ದ ಟೆಕ್ನಿಕಲ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ನೋಡೋಣ. ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್ನಲ್ಲಿ
ತುಂಬ ಪ್ಯಾಟರ್ನ್ಸ್ಗಳಿದೆ. ನೀವು ಕ್ಯಾಂಡಲ್ ಸ್ಟಿಕ್ಸ್ ಅಂದ ತಕ್ಷಣ ನೀವು ಕೇಳಿರ್ಬೋದು ನೋಡಿ, ಡೋಜಿ ಪ್ಯಾಟರ್ನ್, ಹ್ಯಾಮರ್ ಪ್ಯಾಟರ್ನ್, ಮೋರಾಬಾಜು, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್, ಹರಾಮಿ, ಬುಲ್ಲಿಶ್ ಎನ್ಗಲ್ಫಿಂಗ್, ಬೇರಿಶ್ ಎನ್ಗಲ್ಫಿಂಗ್, ಈ ಥರ ಸಾಕಷ್ಟು ಕ್ಯಾಂಡಲ್ಸ್ಗಳಿದೆ. ನೂರಾರು ಟೈಪ್ಸ್ ಆಫ್ ಕ್ಯಾಂಡಲ್ಸ್ಗಳಿದೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಯಾಂಡಲ್ಸ್ಗಳನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದೇ ನನ್ನ ಇವತ್ತು ಉದ್ದೇಶ ಆಗಿರ್ತದೆ. ಅದೇ ಥರ ಈ ಕ್ಯಾಂಡಲ್ ಸ್ಟಿಕ್ಸ್ನ ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಫ್ಯೂ ಮಿನಿಟ್ಸ್ನಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅದ್ರ ಬಗ್ಗೆ. ಅದ್ರ ಜೊತೆಗೆ ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಇಂಡಿಕೇಟರ್ಸ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾವ ಇಂಡಿಕೇಟರ್ಸ್ ಹಾಕಿದ್ರೆ ಅದರಲ್ಲಿ ಕೂಡ ನೂರಾರು ಇಂಡಿಕೇಟರ್ಸ್ ಇದೆ. ಮೋಸ್ಟ್ಲಿ ಯೂಸ್ಡ್, ಮೋಸ್ಟ್ ಸಕ್ಸಸ್ಫುಲ್ ಪ್ಯಾರಾಮೀಟರ್ಸ್ ಅಂತ ಇರತಕ್ಕಂಥ ಒಂದಿಷ್ಟು ಇಂಡಿಕೇಟರ್ಸ್ಗಳನ್ನು ನೋಡೋಣ. ಅದರಲ್ಲಾಗಿರ್ಬೋದು RSI ಇಂಡಿಕೇಟರ್ನ ಕಲ್ಯಾಣ, SMA ಅಂದ್ರೇನು, EMA ಅಂದ್ರೇನು, ವಾಲ್ಯೂಮ್ ಚಾರ್ಟ್ಸ್ ಅಂದ್ರೇನು, VWAP ಅಂದ್ರೇನು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಇದೆಲ್ಲದಕ್ಕಿಂತ ಮುಂಚೆ ಕ್ಯಾಂಡಲ್ಸ್ ಅಂದ ತಕ್ಷಣ ಏನು, ಕ್ಯಾಂಡಲ್ಸ್ ಅಂದರೆ ಯಾವ ರೀತಿ ಇರುತ್ತೆ, ನಾನು ಹೇಳಿದೆ ಓಪನ್, ಲೋ, ಹೈ, ಕ್ಲೋಸ್ ಎಲ್ಲದನ್ನು ಯಾವ ರೀತಿ ನೋಡ್ಬೋದು ಅದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು 9 ಗಂಟೆಯಿಂದ 9 ಗಂಟೆ 15 ನಿಮಿಷದ ತನಕ ಪ್ರೀ ಮಾರ್ಕೆಟ್ ಅಂತ ಕರಿತೀವಿ. 9 ಗಂಟೆ 15 ನಿಮಿಷಕ್ಕೆ ಒಂದು ಪರ್ಟಿಕ್ಯುಲರ್ ಪ್ರೈಸ್ಗೆ ಓಪನ್ ಆಗುತ್ತೆ. ಅಂದರೆ ಒಂದು ಶೇರಿನ ಬೆಲೆ ಹಿಂದಿನ ದಿನ 99 ರುಪೀಸಿಗೆ ಕ್ಲೋಸ್ ಆಗಿದೆ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ಗಂಟೆ ಹೊಡಿತಾ ಇದ್ದಂಗೆ 100 ರೂಪಾಯಿಗೆ ಓಪನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಓಪನ್ ಪ್ರೈಸ್. ಮಾರ್ಕೆಟ್ 9:15 ಓಪನ್ ಆಗಿಬಿಟ್ಟು 3:15 ಕ್ಲೋಸ್ ಆಗುತ್ತೆ. ಆ ಕ್ಲೋಸಿಂಗ್ ಟೈಮ್ ಲಾಸ್ಟ್ ಬೆಲ್ ಏನು ಹೊಡಿತಾರಲ್ಲ, ಆ ಬೆಲ್ ಹೊಡೆದಾಗ ಏನು ಪ್ರೈಸ್ ಬರುತ್ತೆ ಅದಕ್ಕೆ ಕ್ಲೋಸಿಂಗ್ ಪ್ರೈಸ್ ಅಂತ ಕರಿತೀವಿ. ಸೊ ಓಪನ್ ಪ್ರೈಸ್ ಅಂದರೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಯಾವ ಪ್ರೈಸ್ ಇರುತ್ತೆ ಅದಕ್ಕೆ ಓಪನ್ ಪ್ರೈಸ್ ಅಂತ ಕರಿತೀವಿ. ಮಾರ್ಕೆಟ್ 3:30ಗೆ ಕ್ಲೋಸ್ ಆಯಿತು ಅಂದರೆ 3:30 ಪ್ರೈಸ್ನ ಕ್ಲೋಸಿಂಗ್ ಪ್ರೈಸ್ ಅಂತ ಕರಿತೀವಿ. ಹಾಗಾದರೆ ಇವೆರಡರ ಮಧ್ಯ 6 hours 15 minutes ಟೈಮ್ ಇದೆ. ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದು ಕೇವಲ 9 ಗಂಟೆ 15 ನಿಮಿಷದಿಂದ 3 ಗಂಟೆ 30 ನಿಮಿಷ ತನಕ ವರ್ಕ್ ಆಗುತ್ತೆ. ಇದರಲ್ಲಿ 6 ಗಂಟೆ 15 ನಿಮಿಷ ಟೈಮ್ನಲ್ಲಿ ಯಾವುದೋ ಒಂದು ಪ್ರೈಸಿಗೆ ಮೇಲೆ ಹೋಗಿರುತ್ತೆ, ಅದೇ ಥರ ಕೆಳಗೆ ಬಿದ್ದಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಯಾವ ಪ್ರೈಸಿಗೆ ಅಪ್ ಆಗಿರುತ್ತೋ, ಹೈಯೆಸ್ಟ್ ಪ್ರೈಸ್ ಏನು ರೀಚ್ ಆಗಿರುತ್ತೆ ಅದಕ್ಕೆ ನಾವು ಹೈ ಅಂತ ಕರಿತೀವಿ. ಆ ದಿನದಲ್ಲಿ ಯಾವ ಪ್ರೈಸ್ ಲೋ ಆಗಿರುತ್ತೋ ಅದಕ್ಕೆ ಲೋ ಅಂತ ಕರಿತೀವಿ. ಸೊ ನೋಡಿ, ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ. 6 ತಾಸು 15 ನಿಮಿಷ, ಕರೆಕ್ಟ್ ಅಲ್ವಾ? ಸೊ ಬೆಳಗ್ಗೆ 9 ಗಂಟೆ 15 ನಿಮಿಷಕ್ಕೆ ಒಂದು ಪರ್ಟಿಕ್ಯುಲರ್ ಪ್ರೈಸಿಗೆ ಓಪನ್ ಆಗುತ್ತೆ. ಆ ಪ್ರೈಸ್ನ ನಾವು ಓಪನ್ ಪ್ರೈಸ್ ಅಂತ ಕರಿತೀವಿ. 3 ಗಂಟೆ 29 ನಿಮಿಷ ಆಯಿತು, ಇನ್ನು 3 ಗಂಟೆ 30 ನಿಮಿಷಕ್ಕೆ ಬರ್ತವೆ. 3 ಗಂಟೆ 30 ನಿಮಿಷಕ್ಕೆ ಬಂದಾಗ ಒಂದು ಪ್ರೈಸಿಗೆ ಕ್ಲೋಸ್ ಆಗುತ್ತೆ. ದಟ್ಸ್ ಕಾಲ್ಡ್ ಕ್ಲೋಸ್ ಪ್ರೈಸ್. ಹಾಗಾದರೆ ಈ ಎರಡು ಟೈಮ್ ಗ್ಯಾಪಿನ ಮಧ್ಯ 9 ಗಂಟೆ 15 ನಿಮಿಷದಿಂದ 3 ಗಂಟೆ 30 ನಿಮಿಷದ ಒಳಗಡೆ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಒಂದು ಯಾವುದೋ ಒಂದು ಅತಿ ಮೇಲೆ ಪ್ರೈಸ್ಗೆ ಹೋಗಿರುತ್ತೆ ಪ್ರೈಸು, ಮತ್ತು ಒಂದು ಪ್ರೈಸ್ ಕೆಳಗೂ ಹೋಗಿರುತ್ತೆ. ಅದಕ್ಕೆ ಹೈ ಮತ್ತು ಲೋ ಅಂತ ಕರಿತೀವಿ. ನಾವು ಈ 4 ಪ್ಯಾರಾಮೀಟರ್ಸ್ನ ಒಂದು ಕ್ಯಾಂಡಲ್ನಲ್ಲಿ ಹಾಕಿದರೆ ಹೇಗಿರುತ್ತೆ ಅಂತ ಜಾಪನೀಸ್ನವ್ರು ಹೇಳಿದ್ದಾರೆ. ಅದೇನು ಕ್ಯಾಂಡಲ್ ಅಂತೀವಲ್ಲ, ಏನದು ಕ್ಯಾಂಡಲ್ ಆಗಿದ್ದಾರೆ? ಕ್ಯಾಂಡಲ್ ಅಂದರೆ ನಥಿಂಗ್ ಬಟ್ ಮೊಂಬತ್ತಿ ಅಂತ ಕನ್ನಡದಲ್ಲಿ ಕರಿತೀವಿ. ಆ ಮೊಂಬತ್ತಿ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ಇದನ್ನೇ ಕ್ಯಾಂಡಲ್ ಅಂತ ತಿಳ್ಕೊಳ್ಳೋಣ. ಈ ಕ್ಯಾಂಡಲ್ಗೆ ಮೇಲೂ ಕೂಡ ಬತ್ತಿ ಇರುತ್ತೆ, ಕೆಳಗಡೆ ಕೂಡ ಬತ್ತಿ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಮಧ್ಯದಕ್ಕೆ ಏನಂತೀವಿ ನಾವು? ಬಾಡಿ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನೋಡಿ, ಇದು ನಾವು ಜನರಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ 2 ಕಲರ್ ಯೂಸ್ ಮಾಡ್ತೀವಿ. ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ ಹೇಳಿದ್ರೆ ಜನರಲಿ ವಿ ಯೂಸ್ ಕಲರ್ಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು, ಬಟ್ ಜನರಲಿ ರೆಡ್ ಆ್ಯಂಡ್ ಗ್ರೀನ್ ಈ 2 ಕಲರ್ನ ಯೂಸ್ ಮಾಡ್ತೀವಿ. ಸೊ ಒಂದು ಕ್ಯಾಂಡಲ್, ಇದು ಕ್ಯಾಂಡಲ್ನಲ್ಲಿ ಯಾವಾಗಲೂ ಒಂದು ವಿಚಾರ ಇವೆರಡರಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು. ಇದು ಎರಡು ಸೇಮೇ ಇದೆ. ಹೈ ಪ್ರೈಸ್ ಈಸ್ ಆಲ್ವೇಸ್ ದ ಸೇಮ್. ಬೆಳಗ್ಗೆ 9 ಗಂಟೆ 15 ನಿಮಿಷಕ್ಕೆ ಮಾರ್ಕೆಟ್ ಓಪನ್ ಆಯಿತು, ಒಂದು ಪರ್ಟಿಕ್ಯುಲರ್ ಪ್ರೈಸ್ಗೆ ಆಯಿತು. ಅದು ಬಂದ್ಬಿಟ್ಟು ಈ ಒಂದು ಕ್ಯಾಂಡಲ್ನಲ್ಲಿ ಈ ಪ್ರೈಸಿಗೆ ಓಪನ್ ಆಯಿತು ಅಂತ ಹೇಳ್ತೀವಿ ನಾವು. ಇದು ಬುಲ್ಲಿಶ್ ಮಾರ್ಕೆಟ್ನಲ್ಲಿ ಅಲ್ವಾ? ಈಗ 3 ಗಂಟೆ 30 ನಿಮಿಷಕ್ಕೆ ಒಂದು ಪ್ರೈಸ್ಗೆ ಕ್ಲೋಸ್ ಆಗುತ್ತೆ. ಅದನ್ನು ಇಲ್ಲಿಗೆ ನಾವು ನಿಲ್ಲಿಸ್ತೀವಿ ಅಂತ ಇಟ್ಕೊಳ್ಳಿ. ಈ 2 ಟೈಮ್ನಲ್ಲಿ ಒಂದು 9 ಗಂಟೆ 15 ನಿಮಿಷ ಮತ್ತು 3 ಗಂಟೆ 30 ನಿಮಿಷದ ಒಳಗಡೆ ಒಂದು ಪ್ರೈಸ್ ಮೇಲೋಗಿದೆ ಮತ್ತು ಒಂದು ಪ್ರೈಸ್ ಕೆಳಗೂ ಕೂಡ ಬಂದಿದೆ.
ಆ ಮೇಲೆ ಹೋಗಿರೋ ಪ್ರೈಸ್ಗೆ ನಾವು ಹೈ ಅಂತ ಕರಿತೀವಿ. ನೋಡಿ ಈ ಲೈನ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಹೈ, ಇದು ಬಂದ್ಬಿಟ್ಟು ಲೋ. ಸರ್ ಎರಡೂ ಒಂದೇ ಥರ ಇದೆಲ್ಲ ಕ್ಯಾಂಡಲ್ ಅಂತ ಕೇಳ್ಬೋದು. ಇದು ನೋಡಿ ಸಿಂಪಲ್ ಟಾಪಿಕ್ಸ್ನ ನಾನು ತೊಗೊತಾ ಇದ್ದೀನಿ, ಯಾಕಂದರೆ ಹೋಗ್ತಾ ಹೋಗ್ತಾ ನಿಮಗೆ ಹೆಡ್ಜಿಂಗ್ ಕಲಿಸ್ತೀನಿ ನಾನು. ಆವಾಗ ಸರ್ ಕ್ಯಾಂಡಲ್ ಸ್ಟಿಕ್ಸೇ ನನಗೆ ಬರೋಂಗಿಲ್ಲ ಅಂತ ಹೇಳಬೇಡಿ ದಯವಿಟ್ಟು. ಪ್ರತಿ ಒಂದು ನಿಮಿಷ ಯಾವುದು ಮಿಸ್ ಮಾಡಬೇಡಿ. ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನನ್ನ ಶ್ರಮಗಳನ್ನು ಹಾಕಿ ನಾನು ಮಾಡಿರ್ತಕ್ಕಂಥ ಇಷ್ಟು ದಿನದ ಒಂದು ಜರ್ನಿನ ಸಿಂಪ್ಲಿಫೈ ಮಾಡಿ ನಿಮಗೆಲ್ಲ ಹೇಳ್ಕೊಡ್ಬೇಕು ಅಂತ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ, ಮಧ್ಯೆ ನಿಲ್ಲಿಸ್ಬೇಡಿ. ನಾನು ಆಲ್ರೆಡಿ ಐ ಆಮ್ ಎ ಗುಡ್ ಟ್ರೇಡರ್, ಐ ಆಮ್ ಎನ್ ಇನ್ವೆಸ್ಟರ್, ಗುಡ್ ಇನ್ವೆಸ್ಟರ್ ಅಂತ ಅನ್ಸ್ಕೊಂಡಿದ್ದೀನಿ. ಯಾರಿಂದ? ಝರೋದಾಯಿಂದನೇ ಅನ್ಸ್ಕೊಂಡಿದ್ದೀನಿ. ಇಷ್ಟರಲ್ಲೇ ನಿಮಗೆ ಸರ್ಟಿಫಿಕೇಟ್ನು ಕೂಡ ಅದಕ್ಕೆ ಫರ್ನಿಷ್ ಮಾಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಲಿಲ್ಲದಂಗೆ ಕಂಟಿನ್ಯೂಸ್ ಆಗಿ ನೋಡಿ. ಇದರಿಂದ ಯಾರಿಗಾದರೂ ಹೆಲ್ಪ್ ಆದರೆ ಅದೇ ನನಗೆ ಒಂದು ಯಶಸ್ಸು. ನೋಡಿ ಇದು ಬಂದ್ಬಿಟ್ಟು ಗ್ರೀನ್ ಕ್ಯಾಂಡಲ್, ಕರೆಕ್ಟ್? ಈ ಕಡೆದು ಗ್ರೀನ್ ಕ್ಯಾಂಡಲ್, ಈ ಕಡೆದು ರೆಡ್ ಕ್ಯಾಂಡಲ್. ಹೈ ಮತ್ತು ಲೋ ಯಾವಾಗಲೂ ಸೇಮ್ ಇರುತ್ತೆ, ಎರಡೂ ಕ್ಯಾಂಡಲ್ನಲ್ಲೂ ಸೇಮ್ ಇದೆ, ಕರೆಕ್ಟ್ ಅಲ್ವಾ? ಹಾಗಾದರೆ ಏನು ಚೇಂಜಸ್ ಇದೆ ಇದರಲ್ಲಿ? ನೋಡಿ ಈ ಗ್ರೀನ್ ಕ್ಯಾಂಡಲ್ನಲ್ಲಿ ಓಪನ್ ಇಲ್ಲಿದೆ, ಇಲ್ಲಿ ಓಪನ್ ಇಲ್ಲಿದೆ, ಕ್ಲೋಸ್ ಇಲ್ಲಿದೆ, ಇದರಲ್ಲಿ ಕ್ಲೋಸ್ ಇಲ್ಲಿದೆ. ಅಂದರೆ ರೆಡ್ ಕ್ಯಾಂಡಲ್ ಅಂತ ಅಂದಾಗ ಏನರ್ಥ? ಮಾರ್ಕೆಟ್ ಡೌನ್ ಇದೆ ಅಂತ ಅರ್ಥ, ಕರೆಕ್ಟ್ ಅಲ್ವಾ? ಸೊ ಕೆಳಗೆ ಬಿದ್ದಿದೆ ಅಂದರೆ ಕೆಳಗಿಂದ ಕೆಳಗೆ ಬೀಳುತ್ತಾ? ಮೇಲಿಂದ ಅಲ್ಲ ಕೆಳಗೆ ಬೀಳೋದು. ಸೊ ಓಪನ್ ಪ್ರೈಸ್ ಈಸ್ ಆಲ್ವೇಸ್ ಮೇಲೆ ಬರುತ್ತೆ. ನೋಡಿ ರೆಡ್ ಕ್ಯಾಂಡಲ್ನಲ್ಲಿ ಓಪನ್ ಈಸ್ ಆಲ್ವೇಸ್ ಆನ್ ದಿ ಟಾಪ್. ಮೇಲಿಂದ ಕೆಳಗೆ ಬಿತ್ತು ಸರ್, ಇವತ್ತು ಮಾರ್ಕೆಟ್ ಕೆಳಗೆ ಬಿತ್ತು. ನೋಡಿ ಓಪನ್ ಇಲ್ಲಾಗಿದೆ, ಇಲ್ಲಿಂದ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಇಲ್ಲಿ ಡೌನ್ ಆಗಿದೆ, ಲೋ ಇಲ್ಲಿದೆ. ಸೊ ನಾವು ಯು ಅಂಡರ್ಸ್ಟುಡ್. ಕ್ಯಾಂಡಲ್ಸ್ನಲ್ಲಿ 4 ಪ್ಯಾರಾಮೀಟರ್ಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ಹೈ, ಲೋ, ಓಪನ್, ಕ್ಲೋಸ್. ಆ 4 ಪ್ಯಾರಾಮೀಟರ್ಸ್ನ ಇನ್ನೊಂದ್ಸರಿ ಹೇಳ್ತೀನಿ ನಾನು ನಿಮಗೆ. ಈ ಬುಲ್ಲಿಶ್ ಕ್ಯಾಂಡಲ್ ಇದ್ದಾಗ ಓಪನ್ ಯಾವಾಗಲೂ ಕೆಳಗಡೆಯಿಂದ ಆಗುತ್ತೆ, ಕ್ಲೋಸ್ ಬಂದ್ಬಿಟ್ಟು ಮೇಲಾಗುತ್ತೆ. ಸೊ ಕೆಳಗಡೆಯಿಂದ ಬುಲ್ಲಿಶ್ ಅಂದರೆ ಏನು? ಕೆಳಗಡೆಯಿಂದ ಮೇಲೆ ಹೋಗುತ್ತಲ್ವಾ, ಓಪನ್ ಆಗೋದು ಕೆಳಗಡೆ ಆಗುತ್ತೆ, ಕ್ಲೋಸ್ ಬಂದ್ಬಿಟ್ಟು ಮೇಲಾಗುತ್ತೆ. ಅದೇ ರೀತಿ ಬೇರಿಶ್ ಮಾರ್ಕೆಟ್ ಅಂದರೆ ಬೀಳೋದು ಅಂದ್ರೇನು? ಮೇಲಿಂದ ಬೀಳೋದಲ್ವಾ? ಅದೇ ರೀತಿ ಕ್ಯಾಂಡಲ್ಸ್ನಲ್ಲಿ ಕೂಡ ಓಪನ್ ಆಗೋದು ಇಲ್ಲಿ ಓಪನ್ ಆಗುತ್ತೆ, ಕ್ಲೋಸ್ ಆಗೋದು ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ನೀವು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಕ್ಯಾಂಡಲ್ಸ್ ಅಂತ ಬಂದ ತಕ್ಷಣ ಬನ್ನಿ ಸರ್ ನಾನು ನೋಡ್ತೀನಿ ಕ್ಯಾಂಡಲ್ ಅಂತ ಹೇಳ್ಬೇಕು ನೀವು. ನೆಕ್ಸ್ಟ್ ಯಾರಿಗೆ ಈ ಕ್ಯಾಂಡಲ್ ಸ್ಟಿಕ್ಸ್ ನೋಡ್ಲಿಕ್ಕೆ ಬರೋಲ್ಲ ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆ ಬರುತ್ತೆ ದಯವಿಟ್ಟು ಪೇಷನ್ಸಿಂದ ಕೇಳ್ಕೊಳ್ಳಿ. ಮುಂದೆ ಹೋಗ್ತೀನಿ ನೆಕ್ಸ್ಟ್ ಟಾಪಿಕ್ಸ್ಗಳಿಗೆ, ಪೇಷನ್ಸಿಂದ ಕೇಳಿಸ್ಕೊಳ್ಳಿ ದಯವಿಟ್ಟು. ಸೊ ಬುಲ್ಲಿಶ್ ಮಾರ್ಕೆಟ್ನಲ್ಲಿ ಓಪನ್ ಈಸ್ ಆಲ್ವೇಸ್ ಡೌನ್, ಕ್ಲೋಸ್ ಈಸ್ ಆಲ್ವೇಸ್ ಟಾಪ್. ಹೈ ಮತ್ತು ಲೋ, ಯಾವ ಪ್ರೈಸ್ ಹೈ ಹೋಗಿದೆ ಯಾವ ಪ್ರೈಸ್ ಲೋ ಹೋಗಿದೆ ಎರಡರಲ್ಲೂ ಸೇಮ್ ಆಗಿರುತ್ತೆ. ರೆಡ್ ಕ್ಯಾಂಡಲ್ನಲ್ಲಿ ಓಪನ್ ಮೇಲಿರುತ್ತೆ, ಕ್ಲೋಸ್ ಬಂದ್ಬಿಟ್ಟು ಕೆಳಗಡೆ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಕ್ಸ್ ಅಂದರೆ ಏನು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇದೊಂದು ಕ್ಯಾಂಡಲ್ ಅಂತ ಅಂದ್ಕೊಳ್ಳೋಣ. ಸೊ ನಮಗೆ ಗೊತ್ತು ಇದು ಹೈ ಪ್ರೈಸ್, ಇದು ಲೋ ಅಂತಲೂ ಗೊತ್ತು ನಮಗೆ, ಕರೆಕ್ಟ್ ಅಲ್ವಾ? ಸೊ ಇವೆರಡು ಹೈ ಮತ್ತು ಲೋ ಆಯಿತು. ಸೊ ಓಪನ್ ಅಥವಾ ಕ್ಲೋಸ್ ನಾನು ಆಲ್ರೆಡಿ ಹೇಳಿದೆ. ಬುಲ್ಲಿಶ್ ಮಾರ್ಕೆಟ್ ಇದ್ದಾಗ ಕೆಳಗಡೆಯಿಂದ ಓಪನ್ ಆಗಿರುತ್ತೆ, ಮೇಲೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದೆ. ಸೊ ಹಾಗಾದರೆ ಈ ಪೋರ್ಷನ್ ಏನಂತಾರೆ? ಇಟ್ಸ್ ಕಾಲ್ಡ್ ಅಪ್ಪರ್ ವಿಕ್. ಅಪ್ಪರ್ ವಿಕ್, WICK. ಸೊ ಈ ಪೋರ್ಷನ್ಗೆ ಏನು ಹೇಳ್ತಾರೆ? ಲೋವರ್ ವಿಕ್. ಲೋವರ್ ವಿಕ್ ಅದಾಯ್ತಲ್ಲ. ಸೊ ಪ್ರೈಸ್ ಇದು ಓಪನ್ ಆಗಿದೆ, ಇದು ಕ್ಲೋಸ್ ಆಗಿದೆ. ದಿಸ್ ಈಸ್ ಕಾಲ್ಡ್ ಆಸ್ ಹೈ, ದಿಸ್ ಈಸ್ ಕಾಲ್ಡ್ ಆಸ್ ಲೋ. ಸೊ ಈ ಮಧ್ಯದ ಪೋರ್ಷನ್ಗೆ ವಿಕ್ಸ್ ಅಂತ ಕರಿತೀವಿ. ಅದ್ರ ಪ್ರಾಮುಖ್ಯತೆ ಏನು ಅನ್ನೋದನ್ನು ನೆಕ್ಸ್ಟ್ ಪ್ಯಾಟರ್ನ್ಸ್ನಲ್ಲಿ ನೋಡೋಣ. ಓಕೆ ಬನ್ನಿ. ಹಾಗಾದರೆ ನಾವು ಲೆಟ್ ಅಸ್ ಸಿ 1 by 1 ಪ್ಯಾಟರ್ನ್ಸ್ಗಳನ್ನು ನೋಡ್ತಾ ಹೋಗೋಣ. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಈ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ನ ನಾವು 3 ರೀತಿ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಏನಂದರೆ ಸಿಂಗಲ್ ಪ್ಯಾಟರ್ನ್ ಕ್ಯಾಂಡಲ್ಸ್. ನೆಕ್ಸ್ಟ್ ಡಬಲ್ ಪ್ಯಾಟರ್ನ್ ಕ್ಯಾಂಡಲ್ಸ್. ಇದು
ಮಲ್ಟಿಪಲ್ ಪ್ಯಾಟರ್ನ್ ಕ್ಯಾಂಡಲ್ಸ್. ಫ್ರೆಂಡ್ಸ್, ಈ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ನ ಈಸಿಯಾಗಿ ನಾವು ಕಲ್ತ್ಕೋಬೇಕು ಅಂಥೇಳಿ ನಾನು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ನ 3 ಭಾಗವಾಗಿ ವಿಂಗಡಿಸಿದ್ದೀನಿ. ಮೊದಲನೇದು ಸಿಂಗಲ್ ಪ್ಯಾಟರ್ನ್ ಕ್ಯಾಂಡಲ್ಸ್, ಎರಡನೇದು ಡಬಲ್ ಪ್ಯಾಟರ್ನ್ ಕ್ಯಾಂಡಲ್ಸ್, ಮೂರನೇದು ಮಲ್ಟಿಪಲ್ ಪ್ಯಾಟರ್ನ್ ಕ್ಯಾಂಡಲ್ಸ್. ಹಾಗಾದರೆ ಇವೇನು ಪ್ಯಾಟರ್ನ್ಗಳು ಅಂತ ನಾವು ಮುಂಬರುವ ವಿಡಿಯೋಗಳಲ್ಲಿ ನೋಡೋಣ. ಅಲ್ಲಿ ತನಕ ನನ್ನ ಈ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹಾಗೂ ಲೈಕ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.